ನಮಸ್ಕಾರ ಸ್ನೇಹಿತರೆ. ಸೊ ಎಲ್ಲರಿಗೂ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗಾದ್ರೆ ಇದು ನಮ್ಮ ಏನಪ್ಪಾ ಅಂದ್ರೆ 47ನೇ ಕ್ಲಾಸ್ ಆಗ್ತಾ ಇದೆ. ಸೊ 27 ಫೆಬ್ರವರಿ 2024 ರಂದು ನಡೆದಂತ ಶಿಫ್ಟ್ 1ಗೆ ನಡೆದಂತ ಒಂದು ಪ್ರಶ್ನೆ ಪತ್ರಿಕೆ ಇದು. ಓಕೆ, ಈ ಪ್ರಶ್ನೆ ಪತ್ರಿಕೆಯನ್ನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಪ್ಪಾ ಅಂತಾರೆ, ಈಗಾಗಲೇ ನಮಗೆಲ್ಲ ಒಂದು ಗೊತ್ತಿರೋ ಹಾಗೆ RRB NTPCಗೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ. ಈ ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ ಅಂತ ಏನಪ್ಪಾ ಅಂದ್ರೆ ಆಲ್ರೆಡಿ ಒಂದು ಕ್ಲಾಸ್ ಒಂದು ವಿಡಿಯೋನ ಮಾಡಿ ನಮ್ಮ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಸೊ ಈ ಮೂಲಕ ತಾವು ಆ ವಿಡಿಯೋನ ನೋಡಿ ನಿಮಗೆ ಬೇಕಾದಂತ ಮಾಹಿತಿಯನ್ನ ಪಡೆದುಕೊಳ್ಬೇಕಂತ ತಮ್ಮಲ್ಲಿ ಕೇಳ್ತಾ, ಸೊ ಅದೇ ರೀತಿ ಏನಪ್ಪಾ ಅಂತಾರೆ ಇದೇ ಸೆಪ್ಟೆಂಬರ್ 16ನೇ ತಾರೀಕಿನಂದು RRB NTPCಗೆ ಸಂಬಂಧಪಟ್ಟಂಗೆ ಸಪರೇಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ ಕೇಸ್ ತಾವೇನಾದ್ರೂ ಒಂದು ಜಾಯಿನ್ ಆಗಲು ಇಚ್ಛೆ ಇದ್ದಲ್ಲಿ ಇದು ಸಂಪೂರ್ಣ ಆಫ್ಲೈನ್ ಕ್ಲಾಸ್ ಇರ್ತದೆ. ಸೊ ನೀವು ಕೂಡ ಏನಪ್ಪಾ ಅಂದ್ರೆ ಜಾಯಿನ್ ಆಗ್ಬೋದು. ನೀವು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಯಲ್ಲಿ ಒಂದು ಸಂಪರ್ಕಿಸಬೇಕಂತ ಈ ಮೂಲಕ ಹೇಳ್ತಾ ಇದ್ದೀನಿ, ರೈಟ್? ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದಾವ, ಸೊ ಹಾಗಾದ್ರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಸೊ ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ನೋಡ್ರಿ, ಸೊ ಫಸ್ಟ್ ಏನಪ್ಪಾ ಅಂದ್ರೆ ಒಂದು ಇಲ್ಲಿ ಯಾವ ಚಿಹ್ನೆಗಳನ್ನ ಅಳವಡಿಕೆ ಮಾಡಿದಾಗ ಇಲ್ಲಿ ಕ್ವಶನ್ ಸಾಲ್ವ್ ಆಕೈತೆ ಅಂತ ನೋಡೋಣ ಅಂತ. ಓಕೆ, ಇಲ್ಲಿದೆ 60 at 35, ಸೊ ದೆನ್ ಹ್ಯಾಶ್ 15, ದೆನ್ ಸ್ಟಾರ್ 6 ಇದೆಷ್ಟು ಆಗ್ಬೇಕಂತ -65 ಆಗ್ಬೇಕಂತ ಹೇಳ್ತಾರೆ. ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿ ಆಟ್ ಇದ್ದಲ್ಲಿ ನಾವ್ ಏನಪ್ಪಾ ಅಂದ್ರೆ ಮೈನಸ್, ಹ್ಯಾಶ್ ಇದ್ದಲ್ಲೂ ಕೂಡ ಮೈನಸ್, ದೆನ್ ಇಲ್ಲಿ ಗುಣಾಕಾರ ಹಾಕಿದ್ರೆ ಸೊ ದೆನ್ ಡೆಫಿನೆಟ್ಲಿ ಏನಪ್ಪಾ ಅಂದ್ರೆ ಇದು ನಮ್ಗೆ ಸಾಲ್ವ್ ಆಗ್ತದೆ. ಓಕೆ, ಹಾಗಾದ್ರೆ ನೋಡ್ರಿ 60 -35 -15 ಗುಣಲೆ 6 ಆದಾಗ ಸೊ ನೋಡ್ರಿ 60 35 ಅಂತಂದ್ರೆ 25 ಆಕೈತಿ. ದೆನ್ -15 6 ಎಷ್ಟಪ್ಪಾ ಅಂದ್ರೆ 90. ಓಕೆ, ಸೊ ದೆನ್ ಆಗ ನೋಡ್ರಿ 90 25 ನೋಡ್ರಿ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದೆ. ಹಾಗಾದ್ರೆ 90 ಏನ್ ಮಾಡ್ತೀವಿ 25 ಮೈನಸ್ ಮಾಡ್ತೀವಿ. ಸೊ ಹಾಗಾದ್ರೆ ಉಳಿತೈತೆ ಎಷ್ಟ್ರಿ 65. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್, ಸೊ ಹಾಗಾದ್ರೆ -65 ಸೊ ಇಲ್ಲಿ ಬಂದಿದೆ. ಓಕೆ, ಹಾಗಾದ್ರೆ ಇಲ್ಲಿ ಆಟ್ ಅಂತಂದ್ರೆ ಮೈನಸ್ ಯೂಸ್ ಮಾಡಿದ್ವಿ, ಹ್ಯಾಶ್ ಅಂತಂದ್ರೂ ಮೈನಸ್ ಯೂಸ್ ಮಾಡಿದ್ವಿ, ಸ್ಟಾರ್ ಅಂತಂದ್ರು ಕೂಡ ಸೊ ಏನ್ ಮಾಡಿದ್ರಿ ಗುಣಾಕಾರ ಮಾಡಿದ್ವಿ. ಓಕೆ, ಹಾಗಾದ್ರೆ ನಮ್ಗೆ ಕೇಳ್ತಾ ಇದಾರೆ ಏನಪ್ಪಾ ಅಂದ್ರೆ ಈ ಕ್ವಶನ್ ಕೇಳ್ತಾರೆ ನೋಡ್ರಿ. ಸೊ 90, ಸೊ ದೆನ್ ಇಲ್ಲೈತಿ ಆಟ್ ಅಂದ್ರೆ ಏನ್ ತಗೊಂಡೇವಿ ಮೈನಸ್. ಓಕೆ, ದೆನ್ 10, ಸೊ ದೆನ್ ಅದಾದ್ಮೇಲೆ ಏನೈತಿ ನೋಡ್ರಿ ಹ್ಯಾಶ್ ಅಂದ್ರೂ ಕೂಡ ನಾವೇನ್ ತಗೊಂಡೇವಿ ಮೈನಸ್. ಓಕೆ, ದೆನ್ 6 ಗುಣಲೆ ನೋಡ್ರಿ ಸ್ಟಾರ್ ಅಂತಾನೆ ತಗೊಂಡ್ವಿ ಗುಣಲೆ 5. ಓಕೆ, ಸೊ 90 -10 ಮಾಡಿದ್ರೆ ನೋಡ್ರಿ 80, -6 ಇದ್ಲೆ ಎಷ್ಟ್ರಿ 30. ಹಾಗಾದ್ರೆ 80 30 ಹೋದ್ರ ಸೊ ದ ಆನ್ಸರ್ ಇಸ್ 50. ಸೊ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಸೊ ಇಲ್ಲಿ MGLHK ಈ ತರ ಒಂದು ಪ್ರಶ್ನೆ ಇದೆ. ಫೈನ್, ಹಾಗಾದ್ರೆ ಇಲ್ಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡೋದು ನೋಡ್ರಿ, M ಅಂತಂದ್ರ 13th ಲೆಟರ್, ಸೊ ದೆನ್ G ಅಂತಂದ್ರ 7, L ಅಂತಂದ್ರ 14, L ಅಂತಂದ್ರ 12, H ಅಂತಂದ್ರ 8, K ಅಂತಂದ್ರ 11, I ಅಂದ್ರೆ 9, J 10, J 10. ಓಕೆ, ಹಾಗಾದ್ರೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ, 13 ಇದ್ದದ್ದು 12 ಆಗೈತೆ -1, 12 ಇದ್ದದ್ದು 11 ಆಗೈತಿ -1, 11 ಇದ್ದದ್ದು -1 10 ಆದ್ರೆ ದೆನ್ 10 -1 ಆಗಿ ನೆಕ್ಸ್ಟ್ ಬರ್ತಾ ಇದೆ. ಹೌದಾ, 10 -1 ಅಂತಂದ್ರೆ ಏನ್ ಬರ್ತರಿ 9. 9ನೇ ಲೆಟರ್ ಯಾವ್ದು ಬರ್ತದ I ಬರ್ತಾ ಇದೆ. ಸೊ ಹಾಗಾದ್ರೆ ಸೊ ದ ಆಪ್ಷನ್ 1 I ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಾಗಾದ್ರೆ ಈ ಮುಂದಿನ ಪ್ರಶ್ನೆಯಲ್ಲಿ ನಾವು ನೋಡೋದಾದ್ರೆ, ಓಕೆ, ಸೊ ನೋಡ್ರಿ ಇಲ್ಲಿ ಪ್ಲಸ್ ಆಯ್ತು, ಇಲ್ಲಿ ಮೈನಸ್ ಆಗ್ತಾ ಇದೆ ಅಂದ್ರೆ ಸೊ ಏನ್ ಮಾಡ್ತೀವಿ ಅಲ್ಟರ್ನೇಟ್ ಡಿಜಿಟ್ ಗೆ ಚೆಕ್ ಮಾಡ್ತೀವಿ. ಓಕೆ, ಸೊ 5 - 4 ಏನಾಗ್ತಾ ಇದೆ ನೋಡ್ರಿ 1 ಆದ್ರೆ, ಸೊ ದೆನ್ 1 - 4 ಏನಾಗ್ತೈತಪ್ಪ ಅಂದ್ರೆ -3 ಆಗ್ತಾ ಇದೆ. ಹೌದಾ, ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ 34 + 4 38 ಆದ್ರೆ ಹಾಗಾದ್ರೆ ಇಲ್ಲೂ ಕೂಡ ಪ್ಲಸ್ ಮಾಡ್ಬೇಕಾಗತ್ತೆ. ಹೌದಾ, 38 + 4 ಏನಾಗ್ತೈತ್ರಿ 42 ಆಗ್ತೈತಿ. ಹಾಗಾದ್ರೆ 42 ನೋಡ್ರಿ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡೈಸ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಈ ಡೈಸ್ ಅಲ್ಲಿ ನಮಗೆ ಏನ್ ಕೇಳ್ತಾರೆ ಅಂತಂದ್ರೆ 51 ಅಪೋಸಿಟ್ ಏನ್ ಬರ್ತಾ ಇದೆ ಅಂತ ಕೇಳ್ತಾರೆ. ಓಕೆ, ಈ 51ಕ್ಕೆ ಅಪೋಸಿಟ್ ಏನ್ ಬರ್ತದ ಅಂತ ಕೇಳಿದಾಗ ಸೊ ಹಾಗಾದ್ರೆ ಈ 51 ಎಲ್ಲಿ ಐತಿ ನೋಡ್ರಿ, ಸೊ ಇಲ್ಲಿ ಐತಿ. ಓಕೆ, ಸೊ ಹಾಗಾದ್ರೆ ಈ 51 ಜೊತೆ ಇರೋದೇನೈತಿ 52 53.
ಸೊ ಈ 52 53 ನಾವು ನೋಡಿದಾಗ ಒಂದನೇ ಡೈಸ್ದಾಗ ಕೊಡ್ರಿ 52 ಮತ್ತು 53 ಕಾಮನ್ ಆಗ್ತಾ ಇದೆ. ಸೊ ಯಾವಾಗ ಈ ರೀತಿ ನೋಡ್ರಿ ಎರಡು ಕಾಮನ್ ಬಂದ್ಬಿಟ್ಟು ಓಕೆ, ಸೊ ಆ ಕಾಮನ್ ಏನಾಗಿರ್ತಾವಪ್ಪ ಅಂದ್ರೆ ಎರಡು ಕೂಡ ಕ್ಯಾನ್ಸಲ್ ಆಗ್ತಾವ. ಸೊ 52ಕ್ಕೆ 52 ಕ್ಯಾನ್ಸಲ್, ಈ 53ಕ್ಕೆ 53 ಕ್ಯಾನ್ಸಲ್ ಆಗ್ತದ. ಇಲ್ಲಿ 51 ಉಳಿತು, ಇಲ್ಲಿ 55 ಉಳಿತಾ ಇದೆ. ಹಾಗಾದ್ರೆ 51ರ ಅಪೋಸಿಟ್ ಏನು ಬರ್ತದ ಅಂತಂದ್ರೆ ಸೊ ಹಾಗಾದ್ರೆ 55 ಬರ್ತದ. ಸೊ ಚೆಕ್ ಮಾಡ್ರಿ 51 55 ಈ ಎರಡು ಕೂಡ ಒಂದೇ ಡೈಸಲ್ಲಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಓಕೆ, ಹಾಗಾದ್ರೆ ಸೊ ದ ಆಪ್ಷನ್ 4, ಸೊ ದ ಆಪ್ಷನ್ 4 55 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ. ಸೊ ಇಲ್ಲಿ ಸೊ ಟ್ರಯಾಂಗ್ಯುಲರ್ ಶೇಪು ಮೇಲೆ ಬರ್ತಾ ಇದೆ, ಅದಾದ್ಮೇಲೆ ರೋಟೇಟ್ ಆಗಿ ಇಲ್ಲಿ ಬಂತು, ದೆನ್ ಅದಾದ್ಮೇಲೆ ಮತ್ತೆ ರೋಟೇಟ್ ಆಗಿ ಇಲ್ಲಿ ಬಂತು, ಅದಾದ್ಮೇಲೆ ರೋಟೇಟ್ ಆಗಿ ಈ ಕಾರ್ನರ್ ಬರ್ತಾ ಇದೆ, ಮತ್ತೆ ಮುಂದೆ ರೋಟೇಟ್ ಆಗಿ ಬರ್ಬೇಕಾದ್ರೆ ಸೊ ಒಂದೇ ಚಿತ್ರದೊಳಗಿರ್ಬೇಕು. ಸೊ ಅಲ್ಲೇ ಬರ್ತೈತಿ, ಹೌದಲ್ಲ? ಸೊ ನೋಡ್ರಿ, ಸೊ ಇಲ್ಲಿ ಬತ್ತು, ಇಲ್ಲಿಂದ ಇಲ್ಲಿ ಬತ್ತು, ಇಲ್ಲಿಂದ ಇಲ್ಲಿ ಬತ್ತು, ದೆನ್ ಇಲ್ಲಿಂದ ಇಲ್ಲೇ ಬರ್ಬೇಕು. ಓಕೆ, ಹಾಗಾದ್ರೆ ಆ ರೀತಿ ಇರುವಂತ ಒಂದೇ ಒಂದು ಡಯಾಗ್ರಾಮ್ ಐತಿ. ಸೊ ಹಾಗಾದ್ರೆ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಸೊ ಯಾಕಂದ್ರೆ ಹೊಳ್ಳಿ ರಿಪೀಟ್ ನಮಗ ಒಂದೇ ಚಿತ್ರ ಇರುವಂಗನ ಬರ್ತೈತಿ. ಸೊ ಇದು ಕೂಡ ನೋಡ್ರಿ ಡಾರ್ಕ್ 1 2 3 ಹೊಳ್ಳಿ 4ಕ್ಕೆ ಇಲ್ಲೇ ಬಂತು ನೋಡ್ರಿ. 1 ಇಲ್ಲಿ ಬಂತು, ನೆಕ್ಸ್ಟ್ ಇಲ್ಲಿ ಬಂತು, ನೆಕ್ಸ್ಟ್ ಇಲ್ಲಿ ಬಂತು, ನೆಕ್ಸ್ಟ್ ಇಲ್ಲೇ ಬರ್ಬೇಕಾಗಿತ್ತು, ಹೌದಾ? ಹಾಗಾದ್ರೆ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಓಕೆ, ಸೊ ಇಲ್ಲಿ ಈ ಕಡೆ ನೋಡ್ರಿ 3 ಲೆಟರ್ಸ್ ಇದಾವ, ಈ ಕಡೆ 6 ಲೆಟರ್ಸ್ ಇದಾವ. ಸೊ ನೋಡ್ರಿ ಈ ಎನಾಲಜಿ ಒಳಗೆ ಏನಪ್ಪಾ ಅಂದ್ರೆ ಈ 6 ಲೆಟರ್ಸ್ ಕೂಡಿ 3 ಲೆಟರ್ಸ್ ಅಂದ್ರೆ ಇಲ್ಲಿರುವಂತ 1 ಲೆಟರ್ ಇಲ್ಲಿರುವಂತ 2 ಲೆಟರ್ಗೆ ಕನೆಕ್ಟ್ ಆಗಿರ್ತದೆ. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ, ದಿಸ್ ಇಸ್ ಅ ಪಿ ಏನಪ್ಪಾ ಅಂತಾರ ಈ 2 ನಡಕ್ ಬರ್ತಾ ಇದೆ ನೋಡ್ರಿ. ಓಕೆ, O P Q ಆಸ್ ಪರ್ ದ ಅಲ್ಫಾಬೆಟಿಕಲ್ ಆರ್ಡರ್ ಏನಕ್ಕೈತಿ O P Q. ನೆಕ್ಸ್ಟ್ H I J ಅದಲ್ರಿ, H I J. ನೆಕ್ಸ್ಟ್ F G H. ಸೊ ದಟ್ ಈಸ್ ನಥಿಂಗ್ ಬಟ್ ಏನ್ ಬಂದೈತಿ ಪಿಗ್. ನಡಕಿನೂ 3 ಲೆಟರ್ಸ್ ಬಂದವ, ರೈಟ್? ಹಾಗಾದ್ರೆ ಈ ಎಲ್ ನೆಕ್ಸ್ಟ್ ನಮ್ಗೆ ಏನ್ ಕೇಳ್ತಾರ LED. ಇವು 3 ನಡಕಿನೂ ಆಗ್ಬೇಕಾದ್ರೆ ಸೊ ಹಾಗಾದ್ರೆ ಈ ತರ ಹಿಂದಿಂದ ಈ ತರ ಒಂದು ಮುಂದಿನ ಬೇಕಾ? ಸೊ ದೆನ್ KLM. ಓಕೆ, ದೆನ್ DEF CDE. ಓಕೆ, ಹಾಗಾದ್ರೆ ಏನ್ ಬರ್ತದ್ರಿ KM, ರೈಟ್? ಇಲ್ಲಿ DF, ನೆಕ್ಸ್ಟ್ CE. ಸೊ KM DF CE ನೋಡ್ರಿ ಎಲ್ಲಿದೆ KM DF CE ಇರೋದಂತ ಒಂದೇ ಆಪ್ಷನ್ ಐತಿ. ಸೊ ದ ಆಪ್ಷನ್ ಇಸ್ 1. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಮುಂದಿನ ಪ್ರಶ್ನೆ, ಸೊ ಇಲ್ಲಿ ಸೊ ನೋಡ್ರಿ 5 ಮತ್ತು 9 ಸೊ ಬದಲಾಯಿಸುವ ಮೂಲಕ ಯಾವ ಸಮೀಕರಣವು ಸರಿಯಾಗುತ್ತದೆ ಅಂತ ಕೇಳ್ತಾರ. ಓಕೆ, ಹಾಗಾದ್ರೆ 5 ಮತ್ತು 9 ನಾವು ಇಲ್ಲಿ ಚೇಂಜ್ ಮಾಡುತ್ತೆ. ಸೊ ಇಲ್ಲಿ 9 ಹಾಕೋನು, ಇಲ್ಲಿ 5 ಹಾಕೋನು. ಓಕೆ, ಹಾಗಾದ್ರೆ ಸೊ 9 3 ಹೋದ್ರ 6, 6 + 5 11. ಸೊ ಇದು ರಾಂಗ್ ಆಯ್ತು. ಸೊ ಇಲ್ಲಿ 9 ಹಾಕ್ರಿ, ಫೈನ್. ಸೊ ಇಲ್ಲಿ 5 ಹಾಕಿದ್ರೆ ಸೊ ದೆನ್ 9 ನೋಡ್ರಿ 5 2 10, 10 + 9 19, 19 -3 ಹೋದ್ರೆ 16 ಆಕೈತಿ. ಇಲ್ಲಿ 18 ಕೊಟ್ಟಾರ, ಇದು ಕೂಡ ರಾಂಗ್ ಆಯ್ತು. ಸೊ ದೆನ್ 5 ಇದ್ದಲ್ಲಿ 9 ಮಾಡ್ತೀರಿ, 9 ಇದ್ದಿಲ್ಲ 5 ಮಾಡ್ತೀರಿ, ರೈಟ್? 9 5 ಹೋದ್ರ 4, 4 + 6 ಎಸ್ ನೋಡ್ರಿ. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಇದು ಬೇಕಾರ ನೋಡ್ರಿ 5 - 9 + 6 ಇದು ಕೂಡ ಎಷ್ಟಾಗಬೇಕು? 10 ಆಗ್ಬೇಕಂದ್ರೆ ಹಾಗಾದ್ರೆ 5 ಇದ್ದಲ್ಲಿ 9 ಮಾಡ್ತೀರಿ, -9 ಇದ್ದಲ್ಲಿ 5 ಮಾಡ್ತೀರಿ, +6 ಆದ್ರೆ 9 5 ಹೋದ್ರೆ 4, 4 + 6 ಎಷ್ಟಾಗೈತಿ? 10 ಆಕೈತಿ. ಸೊ ದ ಆನ್ಸರ್ ಇಸ್ 10. ಓಕೆ, ಹಾಗಾದ್ರೆ ದ ಆಪ್ಷನ್ C ಇಸ್ ದ ಮೀನ್ಸ್ 3rd ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಇದು ನೋಡ್ರಿ ವರ್ಡ್ ಎನಾಲಜಿಗೆ ಸಂಬಂಧಪಟ್ಟಂಗೆ ನ್ಯೂಯಾರ್ಕ್. ಸೊ ಏನಪ್ಪಾ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್. ನೋಡ್ರಿ ನ್ಯೂಯಾರ್ಕ್ ನೋಡ್ರಿ ಯಾವ್ದು ಒಂದು ದೇಶದ ರಾಜಧಾನಿ? ಯುನೈಟೆಡ್ ಸ್ಟೇಟ್ಸ್, ಸೊ ಅಮೆರಿಕಾ, ರೈಟ್? ಹಾಗಾದ್ರೆ ಅದೇ ರೀತಿ ಸಿಡ್ನಿ, ಈ ಸಿಡ್ನಿ ನೋಡ್ರಿ, ಸಿಡ್ನಿ ಯಾವ ತರ ರಾಜಧಾನಿ? ಸೊ ಆಸ್ಟ್ರೇಲಿಯಾ. ಸೊ ಒಂದು GK ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೂಡ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್ ಕ್ವಶನ್. ಸೊ ಒಂದು ಏನಪ್ಪಾ ಅಂದ್ರೆ ರಿಪೀಟ್ಸ್ ಈ ಸೀರೀಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಈ ರಿಪೀಟ್ ಸೀರೀಸ್ ಅಲ್ಲಿ ನೋಡ್ರಿ ಏನಾಗ್ತಾ ಇದೆ? ST. ಓಕೆ, ಸೊ ಹಾಗಾದ್ರೆ ಆಸ್ ಪರ್ ದ ಅಲ್ಫಾಬೆಟಿಕಲ್ ಆದ್ಮೇಲೆ ಏನ್ ಬರ್ತೈತಿ? UVW. STUVW. 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 STUV. ಹೌದಾ? ಹಾಗಾದ್ರೆ ಒಂದನೇ ಆಪ್ಷನ್ ಒಂದನೇದ್ರಾಗ ಏನೈತಿ? UUW. ಲಾಸ್ಟಿಗೆ ಏನ್ ಬರ್ತ ನೋಡ್ರಿ? V. UUWV. ಸೊ ಹಾಗಾದ್ರೆ ದ ಆಪ್ಷನ್ ಇಸ್ 1. ಸೊ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಎಸ್, ಸೊ ನೋಡ್ರಿ
ಈ ಒಂದು ಶಬ್ದಗಳನ್ನ ಸೊ ಆಂಗ್ಲ ಭಾಷೆಯ ವರ್ಣಮಾಲೆಯ ಪ್ರಕಾರ ಬರೆದಾಗ ಸೊ ಯಾವ ಒಂದು ಸೀಕ್ವೆನ್ಸ್ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ನಾವು ನೋಡೋದಾದ್ರೆ ನೋಡ್ರಿ, ಪ್ರತಿಯೊಂದರಲ್ಲೂ ಕೂಡ RE ಅನ್ನುವಂತ ಒಂದು ಶಬ್ದ ಮೀನ್ಸ್ 2 ಲೆಟರ್ಸ್ ಕಾಮನ್ ಆಗ್ತದೆ. ಓಕೆ, ಹಾಗಾದ್ರೆ ಇದ್ರೊಳಗ ಸೊ 3ನೇ ಲೆಟರ್ ನೋಡ್ರಿ, 1ನೇದ್ರೊಳಗ S ಐತಿ, 2ನೇದ್ರೊಳಗ P ಐತಿ, 3ನೇದ್ರೊಳಗ A ಐತಿ, 4ನೇದ್ರೊಳಗ ಏನೈತಿ G ಐತಿ, 5ನೇದ್ರೊಳಗ L ಐತಿ. ಹೌದಾ, 3 ಲೆಟರ್ಸ್. ಓಕೆ, ಹಾಗಾದ್ರೆ ಇದ್ರೊಳಗ ಫಸ್ಟ್ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಎ. ಸೊ ಎ ಎಲ್ಲೈತಿ ನೋಡ್ರಿ, 3 ಫಸ್ಟ್ ಬರ್ತೈತಿ. ಸೊ ಹಾಗಾದ್ರೆ 3 ಎಲ್ಲೈತಿ ನೋಡ್ರಿ. ಸೊ ದ ಆಪ್ಷನ್ 2 ಇಸ್ ದ ರೈಟ್. ಓಕೆ, ಯಾಕಂದ್ರೆ ಎ ಇರೋದು ಹತ್ರಾಗ 3ನೇ ಶಬ್ದದೊಳಗೆ 3ನೇ ಶಬ್ದ ಫಸ್ಟ್ ಬರ್ಬೇಕು. ಸೊ ಹಾಗಾದ್ರೆ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರ ಒಂದು ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ಸೊ ಮುಂದಿನ ಶಿಫ್ಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಅಗೇನ್ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.